ಒಂದು ಶೇರಿನಿಂದ ಶುರುವಾದ ಅನ್ನದಾಸೋಹ ಇವತ್ತು ಸುಮಾರು 1 ರಿಂದ 2 ಕ್ವಿಂಟಾಲ್ ತನಕ ಬಂದು ನಿಂತದ್ ನೋಡಿ. ನಮಸ್ಕಾರ ಎಲ್ಲ ಹುಲಿಗಳಿಗೆ ಅನ್ಕೊಂತ ನಾನು ನಮ್ ಡಾಲಿ ಬ್ರೋ ಇವತ್ತು ಬೆಳಗ್ಗೆನೆ ಬಂದಿರೋದು ನಮ್ಮೂರ್ ಮಠಕ್ಕ. ಹೆಡಗಿ ಮತ್ರಿಯ ಯೋಗಿ ಶ್ರೀ ಶಾಂತ ಶಿವಯೋಗಿ. ಯಾಕಂದ್ರ ಜಾತ್ರೆ ಇನ್ನೇನ್ ಶನಿ ಬಂತು, ಅದಕ್ಕೆ ನಮ್ಮೂರ್ ರಥಕ್ಕ ಪೇಂಟ್ ಮಾಡ್ಬೇಕಂತ ನಾವು ಬಂದೀವಿ ನೋಡಿ. ಇದು ಸತತ ನಮ್ಮ 5ನೇ ವರ್ಷದ ನಮ್ಮೂರ್ ರಥಕ್ಕ ಪೇಂಟಿಂಗ್ ಮಾಡೋದ್ ನೋಡಿ. ಇದು ತೋರಿಕೆಗಾಗಿ ಅಲ್ರಿ, ಭಕ್ತಿಗಾಗಿ. ಯಾಕಂದ್ರ ನಾವ್ ಎಷ್ಟೇ ದೂರ ಇರ್ಲಿ, ಇನ್ನು ನಮ್ಮೂರ್ ಜಾತ್ರೆಗೆ ಒಂದ್ ವಾರದನಕ್ಕೆ ಊರಿಗೆ ಬಂದು ನಮ್ ಕೈಲಾದಷ್ಟು ಸೇವೆಯನ್ನ ನಾವ್ ಮಾಡ್ತೀವಿ. ಪೇಂಟ್ ಮಾಡಕ ಬಾಳ ತಿಡಿತ್ರಿ. ಹಂಗೆ ನಮ್ ಕಾಲೇಜ್ ಹುಡುಗರು ಬಂದ್ ಜಾಯ್ನ್ ಆದ್ವು. ಪೇಂಟ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ನಾವು ಹೊರಟಿದ್ದೆ ಪುರಾಣ ಪ್ರವಚನ ಆದ್ಮೇಲೆ ನಮ್ಮೂರ್ ಜಾತ್ರೆ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ರು ನೋಡ್ರಿ. ಅದಾದ ನಂತರ ನಾವು ಹೊರಟಿದ್ದೆ ಪ್ರಸಾದ ಮಾಡಕ್. ನಮ್ಮೂರಲ್ಲಿ ಪ್ರಸಾದದೊಂದು ಪವಾಡ ನಡೆದ, ಅದೇನಂತ ಹೇಳ್ತೀನಿ ಬರ್ರಿ. ಸುಮಾರು ವರ್ಷಗಳ ಹಿಂದೆ ಈ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶಾಂತಮಲ್ಲಿಕಾರ್ಜುನ ಅಪ್ಪಾಜಿಗಳು ಇಲ್ಲಿ ಅನ್ನದಾಸೋಹ ಚಾಲೂ ಮಾಡ್ಬೇಕಂತ ಸಂಕಲ್ಪ ಮಾಡ್ತಾರಂತ ನೋಡ್ರಿ. ಅವತ್ತು ಈ ಮಠದಲ್ಲಿ ಇದ್ದಿದ್ದೆ 1 ಸೇರ್ ಅಕ್ಕಿ ಅಂತಾರಿ. ಆ 1 ಸೇರ್ ಅಕ್ಕಿಯಿಂದನೇ ಅನ್ನದಾಸೋಹ ಚಾಲೂ ಮಾಡ್ತಾರಂತ ನೋಡ್ರಿ. ಈ ಪ್ರಸಾದ ವ್ಯವಸ್ಥೆ ಮೊದಲ ಬಾರಿಗೆ ಶುರು ಮಾಡಿರೋದ್ರಿಂದ ಯಾರೋ ಒಬ್ರು ಇಬ್ರು ಬರ್ಬೋದಂತ ಗುರುಗಳು ಅನ್ಕೊಂಡಿರ್ತಾರಂತ ನೋಡ್ರಿ. ಆದ್ರ ಅವರು ಊಹಿಗ್ ಮೀರಿದಕ್ಕಿಂತ ಜಾಸ್ತಿ ಜನ ಬರ್ತಾರಂತ ನೋಡ್ರಿ. ಅವತ್ತು ಇಲ್ಲಿ ಪ್ರಸಾದ ಮಾಡಕ್ ಬಂದಿರೋ ಜನಗಳ ಸಂಖ್ಯೆ 15 ರಿಂದ 20 ಜನ ಆಗಿರ್ತದಂತ ನೋಡ್ರಿ. ಆದ್ರೆ ಇಲ್ಲಿ ಮಾಡಿರೋದೇ 1 ಸೇರ್ ಅನ್ನ, ಆದ್ರೆ ಜನಗಳು ಜಾಸ್ತಿ ಬಂದಿದಾರಂತ ಗುರುಗಳಿಗೆ ಆತಂಕ ಆಗ್ತದಂತೆ. ಅವಾಗ ಗುರುಗಳು ಶಾಂತ ಶಿವಯೋಗಿ ಹತ್ರ ಬೇಡ್ಕೊಂತಾರಂತ ನೋಡ್ರಿ. ನನ್ ಕೈಲಾದಷ್ಟು ನಾನ್ ಮಾಡಿದೀನಿ, ಮುಂದಿಂದೆಲ್ಲ ನಿನಗ್ ಬಿಟ್ಟಿದ್ದು ಅಂತ ಬೇಡ್ಕೊತಾರಂತ್ರಿ. ಅವಾಗ ಇಲ್ಲಿ ಪವಾಡ ಎಂಬಂತೆ 1 ಸೇರು ಅನ್ನದಲ್ಲಿ 15 ರಿಂದ 20 ಜನ ಹೊಟ್ಟೆ ತುಂಬಾ ಊಟ ಮಾಡಿದ್ರ ಅನ್ನ ಇನ್ನೂ ಉಳಿದಿತ್ತಂತ ನೋಡ್ರಿ. ಅದು ಇಲ್ಲಿನ ಶಾಂತ ಶಿವಯೋಗಿಯ ಪವಾಡ ನೋಡ್ರಿ. ಅಂದು 1 ಸೇರಿನಿಂದ ಶುರುವಾದ ಅನ್ನದಾಸೋಹ ಇವತ್ತು ಸುಮಾರು 1 ರಿಂದ 2 ಕ್ವಿಂಟಾಲ್ ತನಕ ಬಂದು ನಿಂತದ್ ನೋಡ್ರಿ. ಅಂದಿನಿಂದ ಇಂದಿನವರೆಗೂ ಇಲ್ಲಿ ನಿರಂತರವಾಗಿ ಅನ್ನದಾಸೋಹ ಚಾಲುವಾದ ನೋಡ್ರಿ. ನೀವು ನಮ್ಮೂರಿಗೆ ಬಂದಾಗ ಪ್ರಸಾದ ಮಾಡೋದ್ ಮಾತ್ರ ಮರಿಬೇಡ್ರಿ. ಅದು ಕೇವಲ ಪ್ರಸಾದವಲ್ಲ, ಪವಾಡದಿಂದ ಶುರುವಾದ ಮಹಾಪ್ರಸಾದ. ಇಲ್ಲಿನ ಪ್ರಸಾದ ಸಿಗಬೇಕಂದ್ರು 7 ಜನ್ಮದ ಪುಣ್ಯ ಮಾಡಿರ್ಬೇಕು ನೋಡ್ರಿ. ಮತ್ ನೀವು ನಮ್ಮೂರ್ ಜಾತ್ರೆಗೆ ಬರೋದು ಮರಿಬೇಡ್ರಿ. ಇದೇ ತಿಂಗಳು 7, 8, 9ನೇ ತಾರೀಕು ನಮ್ಮೂರ್ ಜಾತ್ರೆ ನಡೀತದ ನೋಡ್ರಿ. ಸಜ್ಜನರಾಗಲು ಅಜ್ಜನ ಜಾತ್ರೆಗೆ ತಪ್ಪದೆ ಬನ್ನಿ.